ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವಿದ್ಯಾದಾನ್ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ 2024ನೇ ಸಾಲಿನ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟ್ಸು ಮತ್ತು ಯಾವೆಲ್ಲ ಸ್ಟೂಡೆಂಟ್ಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಮತ್ತು ಎಷ್ಟು ಅಮೌಂಟು ಸ್ಕಾಲರ್ಶಿಪ್ ಆಗಿ ಸಿಗುತ್ತೆ ಅಂತ ಕೂಡ ಈ ಒಂದು ಮಾಹಿತಿಯಲ್ಲಿ ಸಂಪೂರ್ಣವಾದ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ 2024ನೇ ಸಾಲಿನ ವಿದ್ಯಾದಾನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ಕೊಟ್ಟಿದ್ದಾರೆ. ಇದೇ ವರ್ಷ 2023-24ನೇ ಸಾಲಿನ SLC ಪಾಸಾದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು PUC ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಇದೆ, ಅದು ನಿಮಗೆ ಆಮೇಲೆ ತೋರಿಸ್ತೇನೆ. ನೋಟಿಫಿಕೇಶನ್ ಕೂಡ PUC ಕೂಡ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. SLC ಮತ್ತು PUC ವಿದ್ಯಾರ್ಥಿಗಳು 2024ರಲ್ಲಿ ಪಾಸಾದವರು ಮತ್ತು PUC 24ರಲ್ಲಿ ಮತ್ತು SLC 23ರಲ್ಲಿ ಪಾಸಾದವರು ಇದಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಿಮ್ಮೊಂದು SLCನಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದವರು, 90 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದವರಿಗೆ ಇದಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಮತ್ತು ವಿಶೇಷಚೇತನರಿಗೆ 75% ಅಂಕ, ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 75% ಅಂಕ ಗಳಿಸಿದವರಿಗೆ ಇದಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಅರ್ಜಿ ಸಲ್ಲಿಸೋದಕ್ಕೆ. ಮತ್ತು ವಿದ್ಯಾರ್ಥಿಯ ಒಟ್ಟು ವಾರ್ಷಿಕ ಕುಟುಂಬ ಆದಾಯ 2 ಲಕ್ಷಕ್ಕಿಂತ ಮೀರಿರಬಾರ್ದು ಅಂತ ಕೊಟ್ಟು ನೋಡಿ. 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 30 ಅಂತ ಕೊಟ್ಟಿದೆ ನೋಡಿ. ಇದೇ ಒಂದು ಜೂನ್ 30ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದರೆ ಇಲ್ಲಿ ಕೊಟ್ಟಿದೆ ನೋಡಿ, 10,000 ಅಂತ ಕೊಟ್ಟಿದ್ದಾರೆ. ಪರ್ ಇಯರ್ 10,000 ರೂಪಾಯಿ ನಿಮಗೆ ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 11ನೇ ತರಗತಿ ಓದ್ತಾ ಇರೋ ಅಂದರೆ SLC ಮುಗಿದು 11ನೇ ತರಗತಿ 12th ಯಾರು ಓದ್ತಾ ಇದ್ದಾರೆ PUC ಅವರಿಗೆ, ಮತ್ತು 11 ಮುಗಿಸಿ 12 ಯಾರು ಓದ್ತಾ ಇದ್ದಾರೆ ಪಾಸಾಗಿದ್ದಾರೆ ಅವರಿಗೆ ಕೂಡ ಈ ಒಂದು 10,000 ರೂಪಾಯಿನೇ ಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ 2 ರೀತಿಯ ಅವಕಾಶವನ್ನು ಕೊಟ್ಟಿದ್ದಾರೆ. 2024ರಲ್ಲಿ SLC ಪಾಸಾದವರು ಕೂಡ ಅರ್ಜಿಯನ್ನು ಸಲ್ಲಿಸುವಂತ ಕೊಟ್ಟಿದ್ದಾರೆ. PUC ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ, SLC ಸ್ಕೋರು 90%ಗಿಂತ ಹೆಚ್ಚಿಗೆ ಇರಬೇಕು, ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ 75%ಗಿಂತ ಹೆಚ್ಚಿಗೆ ಇರಬೇಕು. ಮತ್ತು ನಿಮ್ಮ ಒಂದು SLC CGPAನಲ್ಲಿ ಮಾರ್ಕ್ಸ್ನಲ್ಲಿದ್ದರೆ ಅದು 9 CGPA ಇರಬೇಕಂತ ಕೊಟ್ಟಿರೋ ನೋಡಿ. CGPA ಮಾರ್ಕ್ಸು 9 ಇರಬೇಕಂತ ಕೊಟ್ಟಿದ್ದಾರೆ. 9 ಅಬೋವ್ ಇದ್ದರೂ ಇದಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪರ್ಸೆಂಟೇಜ್ ಆಧಾರದ ಮೇಲೆ ಅವರನ್ನು ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಆದವರಿಗೆ SMS ಮುಖಾಂತರ, ಇಮೇಲ್ ಮುಖಾಂತರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮಾಡಿದ ನಂತರ ಇಂಟರ್ವ್ಯೂ ಇರುತ್ತೆ ಅಂತ ಕೊಟ್ಟಿರೋ ನೋಡಿ. ಇಲ್ಲಿ ಆನ್ಲೈನ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸೆಲೆಕ್ಷನನ್ನು ಮಾಡ್ತಾರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡಿ, ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟು 5th ಜುಲೈ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪೇಪರ್ ಪ್ರಕಟಣೆಯಲ್ಲಿ ಜೂನ್ 30 ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಜುಲೈ 15ರವರೆಗೂ ಅಂತ ಕೂಡ ಕೊಟ್ಟಿದ್ದಾರೆ. ಮಿಸ್ಟೇಕ್ ಆಗಿದೆ, ಬಟ್ ಕನ್ಫರ್ಮ್ ಇದೆ ಅಂದರೆ, ಯಾಕೆ ವೆಬ್ಸೈಟ್ನಲ್ಲಿ ಜುಲೈ 5th ಅಂತ ಕೊಟ್ಟಿದ್ದಾರೆ. ಇದೇ ಕನ್ಫರ್ಮ್ ಇರ್ಬೋದು ಅಂತ ಅನಿಸುತ್ತೆ. ಅಪ್ಲಿಕೇಶನ್ ಹಾಕಿದವರಿಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ತೊಗೊತಾರೆ. ಆಗಸ್ಟ್ 4ನೇ ತಾರೀಕು ತೊಗೊತಾರೆ. ಮತ್ತು 10ರಿಂದ 30ನೇ ತಾರೀಕುವರೆಗೂ ಈ ಒಂದು ಇಂಟರ್ವ್ಯೂನ ಕರಿತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅನೌನ್ಸನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ಯಾವಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಫೋಟೋ ಕೂಡ ಬೇಕಾಗುತ್ತೆ ಕೊಟ್ಟಿದ್ದಾರೆ. ಫೋಟೋ ಮತ್ತು SLC ಮಾರ್ಕ್ಸ್ ಕಾರ್ಡು, ಮಾರ್ಕ್ ಶೀಟು, SLC CBSE ಆಗಿರ್ಬೋದು, ICSE ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ನೋಡಿ. ಇವಾಗ ನಿಮಗೆ ಕನ್ನಡದಲ್ಲಿ PDF ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. PUC ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಆವಾಗಲೇ ಹೇಳಿದೆ ನಿಮಗೆ. PUC ನೋಡಿ 90ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. CGPA ಆಗಿದ್ದರೆ 9 CGPA ಅನ್ನು ಹೊಂದಿರಬೇಕು. ಅಂಗವಿಕಲ ಅಭ್ಯರ್ಥಿ ಆಗಿದ್ದರೆ 75%ಅನ್ನು ಹೊಂದಿರಬೇಕು. ಅಂಗವಿಕಲ ಅಭ್ಯರ್ಥಿಗಳು CGPAನಲ್ಲಿ ಅವ್ರ ಮಾರ್ಕ್ಸ್ ಇತ್ತಪ್ಪ ಅಂದರೆ 7 CGPA ಇರಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ 2023ನೇ ಸಾಲಿನಲ್ಲಿ SLC ತರಗತಿ ಹೊಂದಿದವರು ಕೂಡ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ. 2023ರಲ್ಲಿ ಕೂಡ ಪಾಸಾದವರಿಗೆ ಎಲಿಜಿಬಲು. ಮತ್ತು ಕುಟುಂಬದ ವಾರ್ಷಿಕ ಆದಾಯ ಒಟ್ಟು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅಂಥವ್ರಿಗೆ ಮಾತ್ರ ಇದು ಎಲಿಜಿಬಲ್ ಅಂತ ಹೇಳ್ಬೋದು. ಆವಾಗಲೇ ಹೇಳಿದೆ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಂತ. SLC ಅಂಕಪಟ್ಟಿ, ಆದಾಯ ಪ್ರಮಾಣಪತ್ರ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಅಂಗವಿಕಲರಾಗಿದ್ದರೆ ಒಂದು UDID ಕಾರ್ಡ್ ಅಂತ ಏನು ಬರುತ್ತಲ್ಲ, ಒಂದು UDID ಕಾರ್ಡು, ಮತ್ತು ವಿದ್ಯಾರ್ಥಿ ಹೆಸರಿನ ಇಮೇಲ್ ID ಅಂತ ಕೂಡ ಕೊಟ್ಟಿದ್ದಾರೆ. ಇಷ್ಟಿದ್ರೆ ಸಾಕು, ನೀವು ಈ ಒಂದು ಅಪ್ಲಿಕೇಶನ್ ವಿದ್ಯಾದಾನ ಯೋಜನೆಯನ್ನು
ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ ಹಾಕೋಬೋದು. ನೋಡಿ ಇಲ್ಲಿ ಈ ಒಂದು PDF ಕೂಡ ಜೂನ್ 30 ಅಂತಲೇ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಜೂನ್ 30, ಬಟ್ ಅಲ್ಲಿ ವೆಬ್ಸೈಟಲ್ಲಿ ಜುಲೈ 15 ಅಂತ ಕೊಟ್ಟಿದ್ದಾರೆ. ಬಟ್ ಯಾವುದು ಕನ್ಫರ್ಮ್ ಅಂತ ಗೊತ್ತಾಗ್ತಿಲ್ಲ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ವೆಬ್ಸೈಟ್ ಬಂದು ಇಲ್ಲಿ ಇದೆಲ್ಲ www.vidyadan.org ಅಂತ ಇದೇ ವೆಬ್ಸೈಟ್ನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ವಿದ್ಯಾದಾನ್ಗೆ ಅರ್ಜಿಯನ್ನು ಯಾವ ರೀತಿ ಹಾಕೋ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಇಮೇಲ್ IDಗೆ ನೀವು ಮೇಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಮತ್ತು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಹಾಯವಾಣಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಉಚಿತವಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಹೆಲ್ಪ್ ಮಾಡ್ತೀನಿ. ಅರ್ಜಿಯನ್ನು ಹಾಕಿ ನಿಮಗೆ ತೋರಿಸ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ನೀವು ಅರ್ಜಿಯನ್ನು ಹಾಕೋಬೋದು ಸ್ನೇಹಿತರೆ. SLC ಮತ್ತು PUC ಪಾಸಾದ ವಿದ್ಯಾರ್ಥಿಗಳು ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದು ಒಂದು ಫ್ಯಾನ್ ಇಂಡಿಯಾ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫ್ಯಾನ್ ಇಂಡಿಯಾ ಅಂದರೆ ಆಲ್ ಓವರ್ ಇಂಡಿಯಾ ಇದು ಇರುತ್ತೆ ಅಂತ ಅರ್ಥ. ಬೇರೆ ಬೇರೆ ಸ್ಟೇಟ್ಗಳು ಕೂಡ ಇದು ಕಾರ್ಯನಿರ್ವಹಿಸ್ತಾ ಇದೆ. ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ಜಾರ್ಖಂಡ್, ಬಿಹಾರ್, ಲಡಾಖ್, ದೆಹಲಿ, ಒಡಿಶಾ, ಪಂಜಾಬ್, ಹಿಮಾಚಲ ಪ್ರದೇಶ, ಈ ಒಂದು ರಾಜ್ಯಗಳಲ್ಲಿ ಕೂಡ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಒಂದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಮಕ್ಕಳು ಅಥವಾ ನಿಮ್ಮ ರಿಲೇಷನ್ನಲ್ಲಿ ಯಾರಾದರೂ SLC ಪಾಸ್ ಆಗಿದ್ದರೆ, 90ಕ್ಕಿಂತ ಹೆಚ್ಚು ಅಂಕ ಪಡ್ಕೊಂಡಿದ್ದರೆ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ಪನ್ನು ನೀವು ಕೂಡ ಅಪ್ಲೈಯನ್ನು ಮಾಡ್ಕೊಳ್ಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಗೊತ್ತಾಗಿಲ್ಲ ಅಂದರೆ, ಕನ್ಫ್ಯೂಸ್ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು Instagram ID ಕೊಟ್ಟಿರ್ತೀನಿ, ಅಲ್ಲಿ ಬಂದು ಕೂಡ ನೀವು ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.